ಆತ್ಮೀಯರೇ, ನಿಮಗೆ ಕಾಣಿಸ್ತಾ ಇರತಕ್ಕಂಥ ದೃಶ್ಯ ಏನು ಅಂತಂದರೆ ನಂದಿನಿ ಸಿಟಿ ಅಂಥೇಳಿ ಈ ಒಂದು ನಾಮಫಲಕ ನಿಮಗೆ ಕಾಣಿಸ್ತಾ ಇದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಈ ನಂದಿನಿ ಸಿಟಿ ಅಂತಕ್ಕಂಥದ್ದು ಪುಟ್ಟಣ್ಣ ಸ್ಟುಡಿಯೋ ಅಂಥೇಳಿ ಸೀಗೆಹಳ್ಳಿ ಗೊಲ್ಲರಟ್ಟಿಗೆ ಹೋಗ್ತಾ ದಾರಿಯಲ್ಲಿ ಬರ್ತಕ್ಕಂಥ ಒಂದು ದಾರಿ ಮಧ್ಯದಲ್ಲಿ ಎಡಭಾಗಕ್ಕೆ ಬರುತ್ತೆ. ಎಡಭಾಗದಿಂದ ಒಳಗಡೆಗೆ ಬಂದರೆ ಸೀಗೆಹಳ್ಳಿ, ಅಲ್ಲಿ ಒಂದು ನಮ್ಮ BMTC ಡಿಪೋ ಕೂಡ ಇದೆ. ಅದರ ಹಿಂಭಾಗದಲ್ಲಿ ಬರ್ತಕ್ಕಂಥ ಈ ಸ್ಟುಡಿಯೋ ಬಗ್ಗೆ ನಾನಿವತ್ತು ಚಿತ್ರೀಕರಿಸ್ತಾ ಇದ್ದೀನಿ. ನಾನು ಪರಿಚಯ ಮಾಡಿಸ್ತಾ ಇರ್ತಕ್ಕಂಥದ್ದು ಚಳ್ಳಕೆರೆ ರಘುನಾಥ್ ಅಂಥೇಳಿ, ನಿಮಗೆಲ್ಲ ಗೊತ್ತಿದೆ. ಈ ಒಂದು ಸ್ಟುಡಿಯೋ ಬಗ್ಗೆ ನಾನು ಹೇಳೋಕ್ಕೆ ಹೋದಾಗ ಇಲ್ಲಿ ಪೌರಾಣಿಕ ಧಾರಾವಾಹಿಗಳನ್ನು ಆದಷ್ಟು ತೆಗಿತಾ ಇದ್ದಾರೆ. ಇದು ಮೂಲತಃ ಇದಕ್ಕೆ ಹೆಸರು ಪುಟ್ಟಣ್ಣ ಸ್ಟುಡಿಯೋ ಅಂಥೇಳಿ. ಈಗ ಇದು ನಂದಿನಿ ಸಿಟಿ ಅಂತ ಕಾಣ್ತಾ ಇದೆ. ಇದರ ಒಂದು ನಿಮಗೆ ದೃಶ್ಯಾವಳಿಗಳ ಮೂಲಕ ಇಲ್ಲಿನ ಒಳ ಚಿತ್ರೀಕರಣನ ನಾನು ಮಾಡೋಕ್ಕೆ ಹೊರಟಿದ್ದೀನಿ ಇವತ್ತು. ನೀವೆಲ್ಲ ವೀಕ್ಷಣೆ ಮಾಡಿ. ಇದು ಬೆಂಗಳೂರಿನ ಹೊರವಲಯದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಸೇರಿಕೊಂಡಿರ್ತಕ್ಕಂಥ ಒಂದು ಪ್ರದೇಶ. ಈ ಪ್ರದೇಶದಲ್ಲಿ ಇವತ್ತು ನಾನು ಬಂದಿದ್ದೀನಿ. ಇದರ ಬಗ್ಗೆ ಮುಂದುವರೆದು ಒಳಗಡೆ ಇರತಕ್ಕಂಥ ದೃಶ್ಯಾವಳಿಯನ್ನು ಕಟ್ಕೊಡೋ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. ಮತ್ತು ನಿಮ್ಮಲ್ಲಿ ನಾನು ಮುಂದುವರಿಸ್ತಾ ಹೋಗ್ತೀನಿ. ಆತ್ಮೀಯರೇ, ನಾನು ಈಗಾಗಲೇ ನಿಮ್ಮ ಹತ್ರ ನಾನು ನಂದಿ ಸ್ಟುಡಿಯೋ ಅಂತ ಹೇಳ್ತಾ ಹೊರಟೆ. ನಂದಿ ಸ್ಟುಡಿಯೋ ಅಂತಕ್ಕಂಥದ್ದು ಈ ಹಿಂದೆ ಅದಕ್ಕೆ ಪುಟ್ಟಣ್ಣ ಸ್ಟುಡಿಯೋ ಅಂತ ಕರೀತಾ ಇದ್ದರು. ಈಗ ನಂದಿ ಸ್ಟುಡಿಯೋ ಅಂತೇಳಿ ನಾನು ಹೇಳ್ತಾ ಇದ್ದೆ. ನಾನು ಇಂಟ್ರೊಡಕ್ಷನ್ ಮಾಡ್ಬೇಕಾದ್ರೆ ಸ್ವಲ್ಪ ನಂದಿನಿ ಅಂತ ಹೇಳಿದೆ, ಅದು ತಪ್ಪದು. ನಂದಿ ಅಂತಕ್ಕಂಥ ಸ್ಟುಡಿಯೋ ಇದು. ಈಗಾಗಲೇ ಇಲ್ಲಿ ನಾನು ನಿಮಗೆ ತಿಳಿಸ್ದಾಗೆ ಈ ಲೊಕೇಶನ್ನ ನೀವು ನೋಡ್ತಾ ಇದ್ದೀರಿ. ಇಲ್ಲಿ ಒಳಾಂಗಣದಲ್ಲಿ ಬರ್ತಕ್ಕಂಥ ಒಂದು ಇವನ್ನೆಲ್ಲ ನೋಡ್ತಾ ಇದ್ದರೆ ಗುಡಿಸಲಿದೆ, ಮನೆ ಇದೆ, ಹುಲ್ಗಾವಲಿದೆ, ಮತ್ತು ಇನ್ನೂ ಅನೇಕ ಗ್ರಾಮೀಣ ಸೊಗಡನ್ನು ಇಟ್ಕೊಂಡಿರ್ತಕ್ಕಂಥ ಒಂದು ಪ್ರದೇಶಗಳನ್ನು ನೀವು ಕಾಣ್ತಾ ಇದ್ದೀರಿ. ಇದೆಲ್ಲವೂ ಸಹಿತ ಪುಟ್ಟಣ್ಣ ಸ್ಟುಡಿಯೋದಲ್ಲೇ ಚಿತ್ರೀಕರಣ ಆಗಲಿಕ್ಕೆ ಹೊರಾಂಗಣ ದೃಶ್ಯಗಳು ಏನೇನು ಬೇಕಾಗುತ್ತೋ ಅದಷ್ಟನ್ನು ಕಟ್ಕೊಡೋ ಒಂದು ಪ್ರಯತ್ನಕ್ಕೆ ಸ್ಟುಡಿಯೋ ಕೆಲಸ ಮಾಡ್ತಾಯಿದೆ. ಈಗಾಗಲೇ ನಿಮಗೆ ನಾನು ತಿಳಿಸ್ದಾಗೇ ರೇಣುಕಾ ಯಲ್ಲಮ್ಮ, ದೇವಿ ಮಹಾತ್ಮೆ, ಆಮೇಲೆ ಅನೇಕ ಗೌರಿಶಂಕರ, ಅರಸು, ಹೀಗೆ ನಾನಾ ರೀತಿಯಾದ ಧಾರಾವಾಹಿಗಳು ಅನೇಕ TV ಮಾಧ್ಯಮಗಳಿಗೆ ಸಂಬಂಧಪಟ್ಟಂತೆ ಸುವರ್ಣ ಇರ್ಬೋದು, ಜೀ ಕನ್ನಡ ಇರ್ಬೋದು, ಅನೇಕ ಮಾಧ್ಯಮಗಳಲ್ಲಿ ಧಾರಾವಾಹಿಗಳಲ್ಲಿ ನೀವು ಕಾಣ್ತಾ ಇದ್ದೀರಿ. ಆ ಧಾರಾವಾಹಿಗಳೆಲ್ಲ ಸಹಿತ ಇಲ್ಲೇ ಚಿತ್ರೀಕರಣ ಆಗ್ತಾಯಿದೆ. ಆದಷ್ಟು ಕೂಡ ಒಂದು ಧಾರ್ಮಿಕ ಧಾರಾವಾಹಿಗಳಿಗೆ ಸಂಬಂಧಪಟ್ಟಂತೆ ಇಲ್ಲೆಲ್ಲವೂ ದೃಶ್ಯಾವಳಿಗಳನ್ನು ಕಟ್ಕೊಡ್ಲಿಕ್ಕೆ ಪೌರಾಣಿಕ ಧಾರಾವಾಹಿಗಳಿಗೆ ಹೆಚ್ಚಿನ ಮಹತ್ವವನ್ನು ಕೊಟ್ಟು ಈ ಸ್ಟುಡಿಯೋ ಕೆಲಸ ಮಾಡ್ತಾಯಿದೆ. ಇಲ್ಲಿ ಅಗ್ನಿಕುಂಡ ಇರ್ಬೋದು, ಹುಲ್ಗಾವಲಿರ್ಬೋದು, ಹಳ್ಳಿ ಮನೆಗಳಿರ್ಬೋದು, ಗುಡಿಸಲುಗಳಿರ್ಬೋದು, ಈ ರೀತಿಯಾದ ನಾನಾ ಬಗೆಯಾಗಿರ್ತಕ್ಕಂಥ ಒಂದು ದೃಶ್ಯಗಳಿಗೆ ಸಂಬಂಧಪಟ್ಟಂಥ ಎಲ್ಲ ಒಂದು ಇದೆ. ಅನೇಕ ಧಾರಾವಾಹಿಗಳು ಕಂಟಿನ್ಯೂಟಿ ನಡೀತಾ ಇರುತ್ತೆ. ಇಲ್ಲಿ ಪ್ರತಿನಿತ್ಯವೂ ಕೂಡ ಈ ಸ್ಟುಡಿಯೋದಲ್ಲಿ ಪ್ರಾರಂಭ ಆಗಿದೆ. ಇದು ಎಲ್ಲರಿಗೂ ಜನಪ್ರಿಯವಾಗಿ ಗೊತ್ತಿರತಕ್ಕಂಥದ್ದೇನೆ. ಇವತ್ತು ಈ ಒಂದು ಕಟ್ಕೊಡೋ ಒಂದು ಪ್ರಯತ್ನಕ್ಕೆ ನಾನು ಹೊರಟಿದ್ದೀನಿ. ನಾನು ನಿಮ್ಮೊಂದಿಗೆ ಮಾತಾಡ್ತಾ ಇರ್ತಕ್ಕಂಥದ್ದು ಚಳ್ಳಕೆರೆ ರಘುನಾಥ್ ಅಂತೇಳಿ. ಇದು ಮುಂದುವರೆದ ಭಾಗನ ಒಳಗಡೆ ನಾನು ಇನ್ನೂ ಅನೇಕ ದೃಶ್ಯಗಳನ್ನು ನಿಮಗೆ ತೋರಿಸೋ ಒಂದು ಪ್ರಯತ್ನ ಮಾಡ್ತೀನಿ. ಅಲ್ಲಿವರೆಗೂ ಒಂದು ಸ್ಮಾಲ್ ಬ್ರೇಕ್ ತಗೋತಾ ಇದ್ದೀನಿ. ನೀವು ಕಾಣ್ತಾ ಇರ್ತಕ್ಕಂಥ ಈಶ್ವರನ ಒಂದು ಸ್ತಬ್ಧಚಿತ್ರ, ಈಶ್ವರನ ತಪಸ್ಸಿಗೆ ಕೂತ್ಕೊಂಡಿರ್ತಕ್ಕಂಥ ಮೂರ್ತಿಯನ್ನು ನೀವು ಕಾಣ್ತಾ ಇದ್ದೀರಿ. ಇದು ಕೂಡ ನಂದಿ ಸ್ಟುಡಿಯೋದಲ್ಲಿ ಅಂತಂದರೆ ಪುಟ್ಟಣ್ಣ ಸ್ಟುಡಿಯೋದಲ್ಲಿ ಕಾಣ್ತಕ್ಕಂಥ ಇದೊಂದು ಮೂರ್ತಿಯನ್ನು ನೀವು ಕಾಣ್ತಾ ಇದ್ದೀರಿ. ಒಂದು ಗರ್ಭಗುಡಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಗಣಪತಿ ದೇವಸ್ಥಾನವನ್ನು ಕೂಡ ಇಲ್ಲಿ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಅದನ್ನು ನೀವು ನೋಡ್ತಾ ಹೋಗ್ತಾ ಇದ್ದೀರಿ. ಇದು ಚಿತ್ರೀಕರಣದಲ್ಲಿ ನಾವು ನೋಡುವ ರೀತಿಯಲ್ಲಿ ನೋಡೋದಾದರೆ ಗಣಪತಿ ವಿಗ್ರಹ, ಗಣಪತಿ ದೇವಸ್ಥಾನನ ಇಲ್ಲಿ ಮಾಡಿದ್ದಾರೆ. ಇದು ನೈಜವಾಗಿ ಇರ್ತಕ್ಕಂಥದ್ದು. ಇಲ್ಲಿ ಪೂಜೆ ಪುರಸ್ಕಾರಗಳು ಎಲ್ಲವೂ ಆಗುತ್ತೆ. ಪ್ರತಿನಿತ್ಯ ಕೂಡ ಈ ಪೂಜೆಗಳು ನಡೀತಾ ಇರುತ್ತೆ. ಅದ್ರ ಜೊತೆಯಲ್ಲಿ ಸಿನಿಮಾಗೆ ಅಥವಾ ಅಂದರೆ ಧಾರಾವಾಹಿಗಳಿಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಒಂದು ದೇವಸ್ಥಾನದ ದೃಶ್ಯಾವಳಿಗಳನ್ನು ಕಾಣಬೇಕು ಅಂತಂದರೆ ಇಲ್ಲಿ ನೀವು ನೋಡ್ತಾ ಹೋಗ್ಬೋದು. ನಮ್ಮ ಕೆಲ ಕಲಾವಿದರು ಸಹಿತ ಇವತ್ತು ಇಲ್ಲಿ ಧಾರಾವಾಹಿಗೆ ಅಂತ ಬಂದಿರತಕ್ಕಂಥದ್ದು. ಯಾವ್ದಾರ ಇದು ಶ್ರೀದೇವಿ ಮಹಾತ್ಮೆಗೆ ಇವರೆಲ್ಲ ಪಾತ್ರಧಾರಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇದು ಕೂಡ ಯಾವುದಾದ್ರೂ ದೇವಸ್ಥಾನದ ಪ್ರಾಪರ್ಟಿ ನಾವು ನೋಡಬೇಕು ಅಂತಂದರೆ ಮಾಡೋದಕ್ಕೋಸ್ಕರ ಇದು ಪ್ರಯತ್ನ ಆಗ್ತಾಯಿದೆ.
ಕಲಾವಿದರು ಆ ದೇವಿ ಮಹಾತ್ಮೆಗೆ ಪಾತ್ರವನ್ನು ನಿರ್ವಹಿಸ್ತಾ ಇದ್ದಾರೆ. ಇದು ಕಲ್ಯಾಣಿ. ಕಲ್ಯಾಣಿ ಅಂತಂದರೆ ನೀವು ಅನೇಕ ದೇವಸ್ಥಾನಗಳಲ್ಲಿ ನೀವು ದೇವಾಲಯಗಳಲ್ಲಿ ನೀವು ಕಾಣ್ತೀರಿ. ಮತ್ತು ಸುತ್ತಮುತ್ತಲೂ ಇರ್ತಕ್ಕಂಥದ್ದು ವಿಜಯನಗರದ ಅರಸರ ಕಾಲದಲ್ಲಿ ಬರ್ತಕ್ಕಂಥ ನಮ್ಮ ಏನು ಹಂಪೆ ವಿರೂಪಾಕ್ಷೇಶ್ವರನ ದೇವಸ್ಥಾನದ ಪಕ್ಕದಲ್ಲಿ ಒಂದು ಕಲ್ಯಾಣಿ ಇದೆ. ಅದೇ ರೀತಿ ಇಲ್ಲಿ ಧಾರಾವಾಹಿಗಳಿಗೆ ಬೇಕು ಅಂತಕ್ಕಂಥ ಒಂದು ಸನ್ನಿವೇಶ ಬಂದಾಗ ಈ ಕಲ್ಯಾಣಿ ಕೂಡ ಒಂದು ಬೇಕಾಗುತ್ತೆ. ಆ ಒಂದು ಧಾರ್ಮಿಕ ಹಿನ್ನೆಲೆಗೆ ಸಂಬಂಧಪಟ್ಟಂಥ ಯಾವುದಾದ್ರೂ ಸೀಕ್ವೆನ್ಸ್ ಬಂದಾಗ ಈ ಕಲ್ಯಾಣಿ ಕೂಡ ನಾವು ಇಲ್ಲಿ ಕಟ್ಟಿದ್ದಾರೆ. ಅದರ ಜೊತೆಗೆ ಅಲ್ಲಿ ನೀವು ನೋಡ್ಬೋದು, ಅಲ್ಲಿ ನಾಗರ ಹುತ್ತ ಒಂದು ಕಾಣಿಸ್ತಾ ಇದೆ. ಈ ನಾಗರ ಹುತ್ತದ ಥರ ಒಂದು ಇದು ಮಾಡಿದ್ದಾರೆ. ಒಂದು ಮರ ಇದೆ, ಮರದ ಕೆಳಗೆ ನೀವು ನೋಡ್ತಾ ಹೋಗ್ಬೋದು. ಇಲ್ಲಿ ಒಂದು ನಾಗರ ಹುತ್ತದ ಥರ ಇದನ್ನು ಒಂದು ಥರ್ಮಾಕೋಲಲ್ಲಿ ಮಾಡಿದ್ದಾರೆ ಅಂತ ಕಾಣಿಸ್ತಿದೆ. ಇದು ಥರ್ಮಾಕೋಲನ್ನೇ ಬಳಸಿರೋದು. ಇದು ಥರ್ಮಾಕೋಲಲ್ಲೇ ಬಳಸಿರ್ತಕ್ಕಂಥದ್ದು. ಇದು ಕೂಡ ಇಲ್ಲಿ ಚಿತ್ರೀಕರಣಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಮೆಟೀರಿಯಲ್ ಆಗಿ ಇದನ್ನು ಬಳಸಿದ್ದಾರೆ. ಇದೇ ಅದೇ ರೀತಿ ನೀವು ಸುತ್ತಲೂ ನೀವು ನೋಡ್ತಾ ಹೋದ್ರಿ, ಅಲ್ಲಲ್ಲೇ ಒಂದು ಸ್ಮಾಲ್ ಒಂದು ಹಟ್ಸ್ಗಳನ್ನು ಕಾಣ್ತಾ ಇದ್ದೀರಿ, ಸಣ್ಣ ಸಣ್ಣ ಗುಡಿಸಲುಗಳು. ಆ ಗುಡಿಸಲುಗಳು ಅದರ ಜೊತೆಗೆ ಇಲ್ಲಿ ಇನ್ನೊಂದು ನೋಡ್ಬೋದು ನಾವು. ಬಂಡಿ ಚಕ್ರದ ಗಾಡಿ ಕೂಡ ಗ್ರಾಮೀಣ ಸೊಗಡನ್ನು ಕಟ್ಕೊಳ್ಳೋದಕ್ಕೋಸ್ಕರ ಆ ಗ್ರಾಮೀಣ ಹಿನ್ನೆಲೆಗೆ ಬೇಕಾಗಿರ್ತಕ್ಕಂಥ ಒಂದು ಚಕ್ರದ ಗಾಡಿ ಅಂತ ಕರಿತೀವಿ, ಅಥವಾ ಎತ್ತಿನ ಗಾಡಿಗೆ ಸಂಬಂಧಪಟ್ಟಂಥದ್ದನ್ನು ಇಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಆಮೇಲೆ ಇಲ್ಲಿ ಒಂದು ಈಶ್ವರ ಲಿಂಗ ಕೂಡ ಕಾಣಿಸ್ತಾ ಇದೆ ಕಲ್ಯಾಣಿ ಹತ್ರ. ಏನಪ್ಪ ಅಂತಂದರೆ ಇಲ್ಲಿ ನೋಡಿ, ಇಲ್ಲಿ ಸರ್ಪ, ಶಂಖ ಮತ್ತು ಹುತ್ತ, ಇವು ಕೂಡ ಇಲ್ಲಿ ಇದಾಗಿದೆ. ಗಣಪತಿ ದೇವಸ್ಥಾನದ ಹಿಂಭಾಗದಲ್ಲಿ ಬರ್ತಕ್ಕಂಥದ್ದು ಈ ಒಂದು ಕಲ್ಯಾಣಿ. ಇದರ ಒಂದು ಶಂಖ, ಹುತ್ತ ಮತ್ತು ನಾಗರ ಹಾವು ಎಡೆನ ಈಶ್ವರನ ತಲೆ ಮೇಲೆ ಇರ್ತಕ್ಕಂಥದ್ದು. ಅದರ ಬಾಲ ಮತ್ತು ಅದಕ್ಕೆಲ್ಲ ಒಂದು ಇದಕ್ಕೆ ಏನು ಹುತ್ತಕ್ಕೆ ಸುತ್ತಕೊಂಡ ರೀತಿಯಲ್ಲಿ ಒಂದು ಶಂಖವನ್ನು ಕೂಡ ಅಲ್ಲಿ ಇದು ಮಾಡಿದ್ದಾರೆ. ಇದು ಅದರಲ್ಲಿ ನಾವು ಇಲ್ಲಿ ನೋಡಿ ಚಕ್ರದ ಗಾಡಿ. ಈ ಚಕ್ರದ ಗಾಡಿಯನ್ನು ಸಹಿತ ಇಲ್ಲಿ ನಾವು ಕಾಣ್ತಾ ಹೋಗ್ತೀವಿ. ಹುಣಸೆ ಮರ ಇದೆ, ಒಂದು ಚಕ್ರ ಇದೆ, ಚಕ್ರದ ಗಾಡಿ. ಈ ಚಕ್ರದ ಗಾಡಿ ಜೊತೆಗೆ ಅಲ್ಲಿ ಒಂದು ಬಸವ ಮೂರ್ತಿ, ಆ ಬಸವಣ್ಣನ್ನು ಕೂಡ ಇಲ್ಲಿ ಮಾಡಿದ್ದಾರೆ. ಇಲ್ಲಿ ನಂದಿ ಅಂತ ಏನು ಕೇಳ್ತಿರಲ್ಲ, ನಂದಿ ಅಂತ ನೀವು ನೋಡಿರ್ತೀರ. ಈ ಬಸವ ಕೂಡ ಇಲ್ಲಿದೆ. ಹೀಗೆ ಎಲ್ಲ ಬಗೆಯಲ್ಲಿರ್ತಕ್ಕಂಥದ್ದು. ಇನ್ನೊಂದು ತೋರಿಸ್ತೀನಿ ನಾನು ನಿಮಗೆ, ಇನ್ನೊಂದು ದೃಶ್ಯನ. ಬನ್ನಿ ನನ್ನೊಟ್ಟಿಗೆ. ನನ್ನ ಜೊತೆಲಿ ನಮ್ಮ ಕ್ಯಾಮ್ರಾಮ್ಯಾನ್ ರಿಕ್ಕಿ ಅಂತೇಳಿ ನನಗೆ ಇವತ್ತು ಸಹಾಯ ಮಾಡ್ತಾ ಇದ್ದಾರೆ. ರಿಕ್ಕಿ ಅವರಿಗೆ ನನ್ನ ಒಂದು ಆತ್ಮಪೂರ್ವಕವಾಗಿರ್ತಕ್ಕಂಥ ಒಂದು ನಮಸ್ಕಾರಗಳನ್ನು ತಿಳಿಸ್ತಾ ಮತ್ತೆ ನಾನು ಮುಂದುವರಿಸ್ತಾ ಇದ್ದೀನಿ. ಇದು ಒಂದು ಮನೆ. ಆ ಮನೆ ಏನಂತಂದರೆ ಗ್ರಾಮೀಣ ಪ್ರದೇಶದಲ್ಲಿ ನಾವು ಇಂಥ ಮನೆಗಳನ್ನು ನಾವು ಕಾಣ್ತಾ ಇರ್ತೀವಿ. ಅದು ಕೂಡ ಒಂದು ಸೆಟ್ ಪ್ರಾಪರ್ಟಿಯಾಗಿ ಬಳಸ್ಕೊಂಡಿದ್ದಾರೆ. ಇದು ಕೂಡ ಕಂಬದ ಮನೆ, ಕಂಬದ ಇದು ಗೋಡೆ ಕಟ್ಟಿದ್ದಾರೆ. ಸದ್ಯಕ್ಕೆ ಇದು ಬೀಗ ಹಾಕಿದ್ದಾರೆ. ಇದು ಕೂಡ ನೀವು ನೀನಾಸಂನಲ್ಲಿ ನೋಡಿರ್ತೀರಿ, ರಂಗಾಯಣದಲ್ಲಿ ನೋಡಿರ್ತೀರಿ. ಅದೇ ರೀತಿ ಈ ಪುಟ್ಟಣ ಸ್ಟುಡಿಯೋದಲ್ಲೂ ಕೂಡ ನೀವು ಕಾಣಲಿಕ್ಕೆ ಸಾಧ್ಯ ಇದೆ. ಈ ಎಲ್ಲ ಪ್ರಾಪರ್ಟೀಸ್ಗಳು ಯಾವುದೇ ಒಂದು ಧಾರಾವಾಹಿಗಿರ್ಬೋದು ಅಥವಾ ಸಿನಿಮಾಗಳಿಗಿರ್ಬೋದು, ಬೇಕಾಗಿರ್ತಕ್ಕಂಥ ಒಂದು ಸಂದರ್ಭಕ್ಕೆ ಸನ್ನಿವೇಶಕ್ಕೆ ತಕ್ಕಂತೆ ನಾವು ಯಾವುದೇ ಊರಿಗೆ ಹೋಗ್ಬಿಟ್ಟು ಚಿತ್ರೀಕರಣ ಮಾಡ್ಕೊಂಬರೋ ಅವಶ್ಯಕತೆಯೇ ಇಲ್ಲ. ಎಲ್ಲ ಪ್ರಾಪರ್ಟೀಸು ಕೂಡ ಇಲ್ಲೇ ಕಟ್ಕೊಟ್ಟಿದ್ದಾರೆ. ಅದೇ ಒಂದು ಮುಖ್ಯವಾಗಿರ್ತಕ್ಕಂಥದ್ದಲ್ವಾ. ಇಂತಹ ಒಂದು ಎಲ್ಲ ಒಂದು ಸ್ತಬ್ಧ ಚಿತ್ರಗಳಿರ್ಬೋದು, ಕಟ್ಟಡಗಳಿರ್ಬೋದು, ಎಲ್ಲವನ್ನೂ ಸಹಿತ ಇಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥದ್ದೇ ಅರ್ಥಪೂರ್ಣವಾಗಿದೆ, ಶ್ಲಾಘನೀಯವಾಗಿದೆ ಅಂಥೇಳಿ ನಾನು ಮತ್ತೊಮ್ಮೆ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾವು ಇನ್ನೂ ಮುಂದುವರಿಯತಕ್ಕಂಥದ್ದು ಹೋಗ್ತಾ ಹೋದರೆ ಅನೇಕ ಮುರುಕಲು ಮನೆಗಳು ಕಾಣ್ತೀವಿ. ಅಥವಾ ಇನ್ಯಾವುದೋ ಒಂದು ಬಾವಿ ಇದೆ ನೋಡಿ. ಒಂದು ಮನೆ ಅಂದಮೇಲೆ ಮನೆ ಮುಂದೆ ಒಂದು ಬಾವಿ ಇರಬೇಕು ಅಂತೇಳಿ ದೊಡ್ಡವರು ಹೇಳ್ತಾಯಿದ್ರು. ಕಾರಣ ಯಾಕೆ ಅಂತಂದರೆ ನೀರು ಹೇಗಿರಬೇಕು, ಯಾವ ಭಾಗದಲ್ಲಿರಬೇಕು, ನೀರನ್ನು ಎಲ್ಲಿ ಇರಬೇಕು ಅಂತಕ್ಕಂಥದ್ದು ಕೂಡ ಬಾವಿಯನ್ನು ಕೂಡ ಇವರು ಮಾಡಿದ್ದಾರೆ. ಅನೇಕ ಒಂದು ಮನೆಗಳಿಗೆ ಏನೇನು ಬೇಕು ಅನ್ನೋದನ್ನು ನಾವು ಇನ್ನೊಂದು ಕಡೆ ನೋಡೋಣ ಬನ್ನಿ. ಇದನ್ನು ನೋಡ್ತಾ ಹೋದರೆ ಆ ಮನೆಗೆ ಸಂಬಂಧಪಟ್ಟಂಥ ಅನೇಕ ಒಂದು ರಾಜ ಮಹಾರಾಜ ಕೂತ್ಕೋಬೇಕಾಗಿರ್ತಕ್ಕಂಥ ಒಂದು ಸಿಂಹಾಸನಗಳಿಗೆ ಸಂಬಂಧಪಟ್ಟಾಗೆ ಇದು ಕುರ್ಚಿಗಳಿವೆ. ಅದೇ ರೀತಿ ಇನ್ನೊಂದು ಬಾಗಿಲಿದು. ಈ ಬಾಗಿಲ ಜೊತೆಗೆ ಎಲ್ಲವೂ ಸಹಿತ ಪ್ರತಿಯೊಂದು ಪೌರಾಣಿಕ ಚಿತ್ರಗಳಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸಾಮಗ್ರಿಗಳು, ಆಸನಗಳು ಎಲ್ಲವೂ ಸಹಿತ ಇಲ್ಲಿ ಮಾಡಿದ್ದಾರೆ. ಆಮೇಲೆ ಅಲ್ಲೆಲ್ಲ ಯಾಗ ಮಂಟಪ ಇನ್ನೊಂದು ಮತ್ತೊಂದನ್ನು ಮಾಡಲಿಕ್ಕೆ
ಎಲ್ಲ ರೀತಿಯಾದ ಒಂದು ಗ್ರಾಮೀಣ ಒಂದು ಸೊಗಡನ್ನು ನೋಡಲಿಕ್ಕೆ, ಅಂದರೆ ಗ್ರಾಮೀಣ ಭಾಗವನ್ನು ನಾವು ಕಟ್ಕೊಡೋದಕ್ಕೆ ಈ ಒಂದು ಪ್ರಯತ್ನ ಇಲ್ಲಿ ನಡೀತಾ ಇದೆ. ಇಂಥ ಅನೇಕ ಒಂದು ಜಾಗಗಳನ್ನು ಈ ಸ್ಟುಡಿಯೋ ನಿರ್ಮಾಣ ಆಗಿದೆ ಅಂತಕ್ಕಂಥದ್ದೇ ಒಂದು ತುಂಬ ಸಂತೋಷ ಆಗುತ್ತೆ. ಇದು ನಮ್ಮ ಬೆಂಗಳೂರು ನಗರದಲ್ಲೇ ನಾನು ಈಗಾಗಲೇ ನಿಮಗೆ ತಿಳಿಸಿದಾಗ ಸೀಗೆಹಳ್ಳಿ ಬಸ್ ಡಿಪೋ ಎಂಬಾಗ ಇದೆ. ಇದು ನೀವೇ ಹೇಳಿ ಸ್ಟಾರ್ಟ್ ಸರ್. ಆದ್ಮೇಲೆ ನಾನು ನಿಮಗೆ ಮತ್ತೊಂದು ವಿಷಯನ ಹೇಳಬೇಕು ಅಂತಂದರೆ, ಮಂಜುನಾಥ್ ಅಂತೇಳಿ ಇವರು ಗುಲ್ಬರ್ಗಾ ಕಡೆಯವರು, ಅವ್ರದ್ದೇ ಆಗಿರ್ತಕ್ಕಂಥ ಬ್ರದರ್ ಒಂದು ನಿಮಿಷ. ಇವರು ನೀವು ಇಲ್ಲಿ ನೋಡ್ಬೋದು, ನೀವು ಇಲ್ಲೊಂದು ಕತ್ತಿ ಇದೆ. ಈ ಕತ್ತಿ ಕಾಣ್ತಾ ಇದೆಯಲ್ವಾ, ಈ ಕತ್ತಿ ಮತ್ತು ಕುಸ್ತಿಗಳಿಗೆ ಬೇಕಾದರೆ ಈ ರೀತಿ ತಿರುಗಿಸೋದಕ್ಕೆ ಮಾಡೋದಕ್ಕೆ ಎಲ್ಲವೂ ಸಹಿತ ಎಲ್ಲ ಪರಿಕರಗಳ ಬಗ್ಗೆ ಇವರು ನಮ್ಮೊಟ್ಟಿಗೆ ವಿಚಾರಗಳನ್ನ ಹಂಚ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ. ಗುರುಗಳೇ, ಮಂಜುನಾಥ್, ನೀವು ನಮ್ಮೊಟ್ಟಿಗೆ ಇದ್ದು ಸ್ವಲ್ಪ ಇದ್ರ ಬಗ್ಗೆ ನಿಮ್ಮ ಪರಿಚಯ, ನೀವು ಯಾವ್ಯಾವ ಧಾರಾವಾಹಿಗಳಿಗೆ ಏನೇನು ಕೆಲಸ ಮಾಡ್ತಾಯಿದ್ದೀರಿ ಅನ್ನೋದ್ರ ಬಗ್ಗೆ ಸ್ವಲ್ಪ ವಿವರಣೆ ಕೊಡೋಕ್ಕಾಗತ್ತಾ? ಅದೇ ಸರಿ ಸರ್. ಅದೇ ನಾನು ಈ 3 ಸೀರಿಯಲ್ಗಳಿಗೆ ಆರ್ಟ್ ಡೈರೆಕ್ಟರಾಗಿ ವರ್ಕ್ ಮಾಡ್ತಾ ಇದ್ದೇನೆ. ಯಡಿಯೂರು ಸಿದ್ಧಲಿಂಗೇಶ್ವರ ಮತ್ತು ರೇಣುಕೆಲ್ಲಮ್ಮ ಮತ್ತು ಶ್ರೀದೇವಿ ಮಹಾತ್ಮೆ, ಈ 3 ಸೀರಿಯಲ್ಗಳಿಗೆ ಆರ್ಟ್ ಡೈರೆಕ್ಟರಾಗಿ ವರ್ಕ್ ಮಾಡ್ತಾ ಇದ್ದೇನೆ. ಇದಕ್ಕೆ ಬೇಕಾಗಿರ್ತಕ್ಕಂಥ ಪೂರಕವಾಗಿ ಸಟ್ ಡಿಸೈನ್ ಆಗಲಿ ಮತ್ತು ಪ್ರಾಪ್ಸ್ಗಳಾಗಲಿ ಪ್ರತಿಯೊಂದೂ ಏನೇನು ಬೇಕಾಗುತ್ತೆ ಅದನ್ನೆಲ್ಲ ನಾನು ರೆಡಿ ಮಾಡಿ ಕೊಡ್ತಾ ಇದ್ದೀನಿ. ಎಷ್ಟು ವರ್ಷದಿಂದ ಇಲ್ಲಿ ಇದ್ರೆ? ಇಲ್ಲಿ 4 ವರ್ಷದಿಂದ. 4 ವರ್ಷದಿಂದ ಮಂಜುನಾಥ್ ಅವರು ಕಂಟಿನ್ಯೂ ಆಗಿ ಈ ಒಂದು ಎಲ್ಲ 3 ಧಾರಾವಾಹಿಗಳು ಸೇರಿದಂತೆ ಅನೇಕ ಸಿನಿಮಾಗಳಿಗೂ ಸಹಿತ ಇವರು ಆರ್ಟ್ ಡೈರೆಕ್ಟರ್ ಆಗಿ ಅದನ್ನು ಮಾಡ್ಕೊಡೋದಕ್ಕೆ ಇವರು ಇಲ್ಲೇ ಕೆಲಸ ಮಾಡಿಕೊಂಡು ಇಲ್ಲೇ ಇದ್ದಾರೆ 4 ವರ್ಷದಿಂದ. ಗುಲ್ಬರ್ಗದ ಹತ್ರ ಯಾವ ಊರು ಸರ್? ಸೇಡಂ ಹತ್ರ, ಸೇಡಂ ಟೌನ್, ಸೇಡಂನವರು. ಸೊ ಇವರು ಇನ್ನೇನಾದರೂ ವಿಷಯ ಹೇಳೋದಿದ್ರೆ ಇವರಿಗೆ ನಾನು ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ. ಇವರು ಈ ಸ್ಟೇಜು ಮತ್ತು ಪ್ರಾಪರ್ಟೀಸ್ಗಳನ್ನೆಲ್ಲ ಮಾಡೋದ್ರ ಜೊತೆಗೆ ಧಾರ್ಮಿಕ ಪ್ರಾಪರ್ಟಿಗಳನ್ನು ತೋರಿಸ್ತಾರೆ. ಇದನ್ನು ಸಹಿತ ಮಾಡಿರೋದೆ ಇವರೇ ಮಾಡಿರ್ತಕ್ಕಂಥದ್ದು. ಸೆಟ್ಟಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಪ್ರಾಪರ್ಟೀಸು ಕೂಡ ಕತ್ತಿ ಗುರಾಣಿಗಳಲ್ಲದೆ ಮೂರ್ತಿಗಳನ್ನು, ಮತ್ತು ಇಲ್ಲಿ ನೋಡಿ ಅಲ್ಲೊಂದು ಕಿರೀಟ ಇದೆ, ಇದೊಂದು ಗುರಾಣಿ, ಇದು ಖಡ್ಗ, ಇದು ಪರಶುರಾಮನ ಕೊಡ್ಲಿ ಸಹಿತ ಇವರು ಮಾಡಿದ್ದಾರೆ. ಇದು ಡಮ್ಮಿ ಫಿಶ್ ಇದು ಮಾಡಬೇಕು. ಇದು ಮೀನಿನ ಒಂದು ಇದನ್ನು ಮಾಡಿದ್ದಾರೆ ಇವರು. ಬಿಲ್ಲು ಬಾಣ ಅವರೇ ತೋರಿಸ್ತಾ ಇದ್ದಾರೆ ನೋಡಿ. ಬಿಲ್ಲು ಬಾಣ, ಬತ್ತಳಿಕೆ, ಈ ರೀತಿಯಾಗಿರ್ತಕ್ಕಂಥ ಎಲ್ಲ ಒಂದು ಸಾಮಗ್ರಿಗಳು ಏನೇನು ಬೇಕಾಗುತ್ತೋ, ಒಂದು ಪೌರಾಣಿಕ ಇರ್ಬೋದು, ಧಾರ್ಮಿಕ ಇರ್ಬೋದು, ಯಾವುದೇ ಸಿನಿಮಾಗಳಿಗಾಗಲಿ ಸೀರಿಯಲ್ಗಳಿಗಾಗಲಿ ಎಲ್ಲ ಪ್ರಾಪರ್ಟೀಸ್ನ ಇವರು ಮಾಡಿದ್ದಾರೆ. ಸರ್, ನಿಮಗೆ ಇನ್ನೂ ಹೆಚ್ಚಿನದಾಗಿ ಒಂದು ಯಶಸ್ಸು ಸಿಗಲಿ, ಭಾಗ್ಯ ಸಿಗಲಿ, ಮತ್ತು ಇನ್ನೂ ನೀವು ಮುಂದಿನ ಸ್ತರಗಳಲ್ಲಿ ಎತ್ತರವಾಗಿ ಬೆಳೀತಾ ಹೋಗಬೇಕು ಅಂತಕ್ಕಂಥದ್ದು ನನ್ನ ಆಶಯ. ನಾನು ನಿಮ್ಮೊಂದಿಗೆ ಇರ್ತಕ್ಕಂಥದ್ದು, ನನ್ನೊಂದಿಗೆ ನಾನು ಮಂಜುನಾಥ್, ಜೊತೆಗೆ ನಾನು ರಘುನಾಥ್ ಚಳ್ಳಕೆರೆ, ನಾನು ಮುಂದುವರಿಸ್ತಾ ಹೋಗ್ತೀನಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಸ್ಟಾರ್ಟ್. ಈ ನಿಮ್ಮ ಚಾನೆಲ್ಗೆ ಒಳ್ಳೆಯದಾಗಲಿ, ನಿಮ್ಮ ಸಬ್ಸ್ಕ್ರೈಬ್ ಜಾಸ್ತಿ ಜನ ಆಗಲಿ, ವ್ಯೂವರ್ಸು ಜಾಸ್ತಿ ಆಗಲಿ. ಒಳ್ಳೆಯ ಕೆಲಸ ಮಾಡ್ತಾಯಿದ್ರೆ ಇದೇ ಥರ ಕ್ರಿಯೇಟಿವಿಟಿ ಇರ್ತಕ್ಕಂಥ ವರ್ಕ್ಗಳಿಗೆ ಶ್ರದ್ಧಿಸಿ ಮಾಡ್ತಾ ಹೋದರೆ ಒಂದು ರೀತಿ ಒಳ್ಳೆ ನಮಗೂ ಅವಕಾಶಗಳು ಸಿಕ್ಕಂಗೆ ಆಗುತ್ತೆ ಅಂತ ಹೇಳಕ್ಕೆ ಇಚ್ಛಪಡ್ತೀನಿ. ಖಂಡಿತ ಇದನ್ನು ಕಟ್ಕೊಡ್ಬೇಕು ಅನ್ನೋ ಒಂದು ಪ್ರಯತ್ನದಲ್ಲೇ ನಾನು ಹೊರಟಿರೋದು. ಇಂಥ ಕಲಾವಿದರು ಇನ್ನೂ ಹೆಚ್ಚಿನದಾಗಿ ನಮ್ಮ ಕರ್ನಾಟಕದಲ್ಲೇ ಇದ್ದಾರೆ ಅಂತಕ್ಕಂಥದ್ದು ಒಂದು ಭಾಗ್ಯ, ಪುಣ್ಯ ಕೂಡ ಹೌದು. ಇಂಥವ್ರಿಗೆ ಸುವರ್ಣಾವಕಾಶಗಳು ಹೆಚ್ಚೆಚ್ಚು ದೊರೀಲಿ ಅಂತಕ್ಕಂಥದ್ದು ನನ್ನ ಒಂದು ಹಾರೈಕೆ, ಆಶಯ. ನಮ್ಮ ಒಂದು ಚಾನಲ್ಗೆ ಇವರು ಮಾತಾಡಿರ್ತಕ್ಕಂಥದ್ದು ಅರ್ಥಪೂರ್ಣವಾಗಿದೆ. ಇವರು ಕೈ ಕೆಸರಿನ ಒಂದು ಕೈ ಕೆಲಸದ ಒಂದು ಕುಸುರಿಯನ್ನುಗಳನ್ನು ನೀವು ನೋಡಿದಿರಿ, ಆನಂದ ಪಟ್ಟಿದ್ದೀರಿ ಅಂತ ನಾನು ಭಾವಿಸ್ತಾ, ನಾನು ಇದನ್ನು ಇನ್ನೂ ಒಂದಷ್ಟು ಮುಂದುವರಿಯೋದಕ್ಕೆ ಪ್ರಯತ್ನ ಪಡ್ತೀನಿ. ಇವ್ರಿಗೆ ಒಳ್ಳೆಯದಾಗಲಿ, ಇಂಥ ಕಲಾವಿದರು ಹೆಚ್ಚೆಚ್ಚು ನಮ್ಮ ಕರ್ನಾಟಕದಲ್ಲಿ ಉದಯಿಸಲಿ ಅಂತಕ್ಕಂಥದ್ದು ಒಂದು ಆಶಯದೊಂದಿಗೆ ನಿಮಗೆ ಅಭಿನಂದನೆಗಳು ಸಲ್ಲಿಸ್ತೀನಿ. ಮಂಜುನಾಥ್, ನಮಸ್ಕಾರ. ಆದ್ಮೇಲೆ ನಾನು ಮತ್ತೊಮ್ಮೆ ನಿಮಗೆ ಇನ್ನೊಂದು ದೃಶ್ಯಗಳನ್ನು ನಿಮಗೆ ತೋರಿಸ್ತೀನಿ. ಒಂದು ಬಾವಿ ಇದೆ, ಅನೇಕ ಗುಡಿಸಲುಗಳಿವೆ,
ಆ ಗುಡಿಸಲುಗಳು ಏನಪ್ಪ ಅಂತಂತಂದರೆ ಈ ಒಂದು ಶ್ರೀದೇವಿ ಮಹಾತ್ಮೆ ಅಂತಕ್ಕಂಥ ಒಂದು ಧಾರಾವಾಹಿ ಇವತ್ತು ನಡೀತಾ ಇದೆ. ಆ ಧಾರಾವಾಹಿ ಒಂದು ಚಿತ್ರೀಕರಣ ನಡೆಯೋದಕ್ಕೆ ಇದೊಂದು ಮನೆ ಬಳಸ್ಕೊಂಡಿದ್ದಾರೆ. ಈ ಮನೆ ನಾನು ನಿಮಗೆ ತೋರಿಸ್ತೀನಿ. ಇದು ಹಳೆಯ ಕಾಲದ ಒಂದು ಮನೆಯ ರೀತಿಯಲ್ಲಿ ನಿಮಗೆ ಕಾಣ್ತಾ ಇದೆಯಲ್ವಾ. ಈ ಮನೆ ಹಳ್ಳಿ ಮನೆ ಥರದಲ್ಲಿ ನಿಮಗೆ ಚಿತ್ರೀಕರಣಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ನಡೀತಾ ಇದೆ. ಇಲ್ಲಿ ಲೈಟಿಂಗ್ ಇದೆ ಮತ್ತು ಇನ್ನೊಂದಿದೆ, ಕೆಲವೆಲ್ಲ ಇನ್ನೂ ನಡೀತಕ್ಕಂಥ ಇದು ಕಂಬಗಳಿದೆ, ಕಂಬದ ಮನೆ ಅಂತ ನಾವು ಕರಿಬೋದು. ಹಳೇ ಮನೆ ರೀತಿಯಲ್ಲಿ ನಿಮಗೆ ಕಾಣಿಸ್ತಾ ಇದೆ. ಈ ಮನೆ ಯಾವುದಕ್ಕೆ ಬೇಕು ಏನಕ್ಕೆ ಅಂತಂದರೆ ನೋಡಿ, ಮಣ್ಣಿನ ಕುಡಿಕೆಗಳು, ಮಡಿಕೆಗಳು ಎಲ್ಲ ಸಹಿತ ಇಲ್ಲಿ ಒಳಗೊಂಡಿರ್ತಕ್ಕಂಥದ್ದು. ಇಲ್ಲಿ ಧಾರಾವಾಹಿ ಇವತ್ತು ಶ್ರೀದೇವಿ ಮಹಾತ್ಮೆಗೆ ಇವತ್ತು ಅಂದರೆ ಇವತ್ತು ನಾನು ಹೇಳ್ತಾ ಇರತಕ್ಕಂಥದ್ದು ಶನಿವಾರ 25ನೇ ತಾರೀಕಿನದು ಇವತ್ತಿನ ನಾನು ಹೇಳ್ತಾ ಇರ್ತಕ್ಕಂಥದ್ದು. ಜನವರಿ 25ನೇ ತಾರೀಕು ನಾನು ಚಿತ್ರೀಕರಣ ಮಾಡ್ತಾ ಇರ್ತಕ್ಕಂಥದ್ದು. ಈ ಚಿತ್ರೀಕರಣದಲ್ಲಿ ಈ ಕೆಲಸಗಳನ್ನು ಇಲ್ಲಿ ಮಾಡಿರ್ತಕ್ಕಂಥ ಒಂದು ಇದನ್ನೆಲ್ಲ ನಾವು ಕಾಣ್ತಕ್ಕಂಥದ್ದು. ಇಲ್ಲಿ ಅನೇಕ ಕಲಾವಿದರು ಬರ್ತಾರೆ, ಅನೇಕ ರೀತಿಯಲ್ಲಿ ನೋಡಿ ಇದೆಲ್ಲವೂ ಸಹಿತ ಒಳಾಂಗಣ ಇದೆ. ಕತ್ಲು ಕಾಣ್ತಾ ಇದೆ ನಿಮಗೆ, ಸಾಮಾನ್ಯ ಕತ್ಲು ರೀತಿಯಲ್ಲಿ ಕಾಣ್ತಾ ಇದೆ. ಈ ಒಂದು ಕತ್ಲು ಒಂದು ಸನ್ನಿವೇಶನ ನಿಮಗೆ ಕಾಣಿಸ್ತಾ ಇದೆ. ಬೆಳಕಿನ ವಿನ್ಯಾಸಗಳಲ್ಲಿ ಕಾಣಿಸ್ತಾ ಇಲ್ಲ. ಬೇಕಾಗಿರ್ತಕ್ಕಂಥ ದೃಶ್ಯಾವಳಿಗಳಿಗೆ ಸಂಬಂಧಪಟ್ಟಂಥದ್ದನ್ನೆಲ್ಲವೂ ಸಹಿತ ಇಲ್ಲಿ ನಡೆಯುತ್ತೆ. ಇದು ಒಳಾಂಗಣಕ್ಕೆ ಒಂದು ಸಂಬಂಧಪಟ್ಟಾಗೆ ಒಂದು ಮನೆಯ ಒಂದು ಚಿತ್ರಣ ಮಾಡೋದಕ್ಕೆ ನಂದಿ ಸ್ಟುಡಿಯೋದಲ್ಲಿ ಅಂದರೆ ಪುಟ್ಟಣ ಸ್ಟುಡಿಯೋದಲ್ಲಿ ಇದು ಕೂಡ ನಿರ್ಮಾಣವಾಗಿರ್ತಕ್ಕಂಥ ಸೆಟ್ಟು. ಈ ಸೆಟ್ಟನ್ನು ನೀವು ಕಾಣ್ತೀರಿ ನೋಡಿ. ಇದು ಥರ್ಮಾಕೋಲ್ ಇಂದ ಬಳಸಿರ್ತಕ್ಕಂಥದ್ದು, ವುಡ್ಡು, ಮರದ ಒಂದು ಹಲಿಗೆಗಳು ಮತ್ತು ಥರ್ಮಾಕೋಲು ಎಲ್ಲವನ್ನು ಬಳಸಿ ನೈಜವಾಗಿ ಕಟ್ಟಿರ್ತಕ್ಕಂಥ ಕಟ್ಟಡ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇದು ಪ್ರಾಪರ್ಟಿ, ಇದೊಂದು ಸೆಟ್ ಪ್ರಾಪರ್ಟಿನ ಇಲ್ಲಿ ಸ್ಟುಡಿಯೋದಲ್ಲಿ ಮಾಡಿದ್ದಾರೆ. ನೆಲ ಕೂಡ ಗಾರೆ ನೆಲ. ಆ ಗಾರೆ ನೆಲ ಹಳೇ ಕಾಲದ ಒಂದು ನಾವು ಇದನ್ನು ಕಾಣ್ತಾ ಇರ್ತೀವಿ ಅಂಥ ಫ್ಲೋರಿಂಗನ್ನು ಇಟ್ಟಿದ್ದಾರೆ. ಈ ಫ್ಲೋರಿಂಗಿಗೆ ಸಂಬಂಧಪಟ್ಟಾಗೆ ಏನೇನು ಕಾರ್ಪೆಟ್ಗಳನ್ನು ಬಳಸಿ, ಇನ್ನೊಂದು ಬಳಸಿ, ಮತ್ತೊಂದು ಬಳಸಿ ಯಾವ್ದು ಬೇಕಾದ್ರೂ ಇಲ್ಲಿ ಚಿತ್ರೀಕರಿಸಲಿಕ್ಕೆ ನಾವು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ನೀವು ನೋಡ್ತಕ್ಕಂಥದ್ದು ನಮ್ಮ ಬಾಲ ಕಲಾವಿದರು ಸಹಿತ ಇವತ್ತು ನಾಟಕಗಳು ಈ ಒಂದು ಸೀರಿಯಲಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಒಂದು ವಿಶೇಷ. ಇದು ನೋಡಿ, ಹಳ್ಳಿಗಾಡಿನಲ್ಲಿ ಒಂದು ನಾವು ಕಾಣ್ತಕ್ಕಂಥದ್ದು ಇದು ಹಗ್ಗದ ಮಂಚ ಅಂತ ಕರಿತೀವಿ. ಗರಿ ಕಂಬಳಿ ಮತ್ತು ಮಂಚ ಎಲ್ಲ ಹಳೆಯ ಪ್ರಾಪರ್ಟಿಗಳನ್ನ ನಾವು ಕಾಣ್ತಕ್ಕಂಥದ್ದು ಇಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಈ ಎಲ್ಲ ದೃಶ್ಯಾವಳಿಗಳನ್ನು ನಾವು ನೋಡ್ತಕ್ಕಂಥದ್ದೇ. ಇಂಥ ದೃಶ್ಯಗಳನ್ನು ಹಳೆಯ ಕಟ್ಟಡದಲ್ಲಿ ನಮ್ಮ ಬಾಲ ಕಲಾವಿದ ಇವತ್ತು ಮಾಡ್ತಕ್ಕಂಥದ್ದು ನೋಡಿ. ಇದು ಅಡುಗೆ ಮನೆ ರೀತಿಯಲ್ಲಿ ಕಾಣುತ್ತೆ. ಅಡುಗೆ ಮನೆ ಒಣಮೆಣಸಿನಕಾಯಿ ಪಾತ್ರೆಗಳು, ಗಡಿಗೆಗಳ ಮೂಲಕ ಎಲ್ಲವನ್ನೂ ಸಹಿತ ಕಟ್ಟಿದ್ದಾರೆ. ತರಕಾರಿ ಕೂಡ ಇಟ್ಟಿದ್ದಾರೆ. ಇವತ್ತು ಒಂದು ಧಾರಾವಾಹಿಗೆ ಸಂಬಂಧಪಟ್ಟಿದ್ದಂಥ ತರಕಾರಿಗಳು, ಕೋಸು ಇರ್ಬೋದು, ಮೆಣಸಿನ್ಕಾಯಿ ಇರ್ಬೋದು, ಮೂಲಂಗಿ ಇರ್ಬೋದು, ಸೌತೆಕಾಯಿ ಇರ್ಬೋದು, ಎಲ್ಲವೂ ಸಹಿತ ನೈಜವಾಗಿರ್ತಕ್ಕಂಥ ತರಕಾರಿಗಳೆಲ್ಲ ಇಟ್ಟು ಈ ಒಂದು ಧಾರಾವಾಹಿನ ನಡೆಸ್ತಾ ಇದ್ದಾರೆ. ಈಶ್ವರ ಲಿಂಗ ಕೂಡ ಒಂದಿದೆ. ನಾನು ನಿಮಗಾಗಲೇ ಸಾಕಷ್ಟು ಈಶ್ವರ ಲಿಂಗಗಳನ್ನು ಪರಿಚಯಿಸ್ತಾ ಹೋದೆ. ನಮ್ಮ ಬಾಲ ಕಲಾವಿದ ಇದು ಹೆತ್ಬೋದಾ? ಹೆತ್ಬೋದು ನೋಡಿ, ಹೆತ್ಲಿಕ್ಕೆ ಕೂಡ ಬರ್ತದೆ. ಈಶ್ವರನ ಎತ್ತಿರ್ತಕ್ಕಂಥದ್ದು. ಮತ್ತು ಪುಟ್ಟಿಗಳು, ಹಳ್ಳಿ ಮನೆಗಳಲ್ಲಿ ಪುಟ್ಟಿಗಳು ಇರ್ತಿತ್ತು ಯಾವಾಗಲೂ. ಈ ಪುಟ್ಟಿಗಳು ಸಹಿತ ಇಲ್ಲಿದೆ. ಮತ್ತು ಊಟದ ಬುತ್ತಿ ಅಂದರೆ ಹೊಲ ಗದ್ದೆಗಳಿಗೆ ಹೋಗ್ತಕ್ಕಂಥ ಅವರಿಗೆಲ್ಲ ಮುದ್ದೆ, ಚಪಾತಿ, ಇನ್ನೊಂದು ಮತ್ತೊಂದು ಎಲ್ಲವೂ ಸಹಿತ ಕಟ್ಕೊಡೋದಕ್ಕೆ ದರತಿಯರು ಅಂದರೆ ಮಾತೆಯರು ಅವರವ್ರ ಗಂಡಂದ್ರಿಗೋ ಅಥವಾ ರೈತರಿಗೋ ಎಲ್ಲವೂ ಸಹಿತ ಇಲ್ಲಿ ಹೇಳ್ಕೊಡ್ತಾಯಿದ್ರು. ಅಣ್ಣ ನಿನ್ನ ಹೆಸರೇ ತಮ್ಮ? ಸುಮೇಶ್ ಅಂತೇಳಿ ಬಾಲ ಕಲಾವಿದ ಇವತ್ತು ದೇವಿ ಮಹಾತ್ಮೆಯಲ್ಲಿ ಮಾಡ್ತಾ ಇದ್ದಾನೆ. ಏನು ನಿನ್ನ ಹೆಸರು? ಸುಮೇಶ್. ಎಷ್ಟನೇ ಕ್ಲಾಸ್ ಓದ್ತಾ ಇದೆಯಾ? 6th ಸ್ಟ್ಯಾಂಡರ್ಡ್, 6ನೇ ಕ್ಲಾಸಲ್ಲಿ ಓದ್ತಾ ಇದ್ದಾನೆ. ಯಾವ ಏರಿಯಪ್ಪ ನಿನ್ನ? ಬೆಂಗಳೂರಲ್ಲಿ? ಮೈಸೂರು ಒಡೆಯರ ಒಂದು ಸಂಸ್ಥಾನ. ಈ ಧಾರಾವಾಹಿಲಿ ಎಷ್ಟನೇ ಧಾರಾವಾಹಿಲಿ ಮಾಡ್ತಾ ಇದ್ದೀಯ ನೀನು? ಇದೇ ಮೊದಲನೇ ಧಾರಾವಾಹಿ. ಏನು ಪಾತ್ರ? ಗಣೇಶ. ನೋಡಿ, ಬಾಲ ಗಣೇಶನಾಗಿ ಈ ವಿದ್ಯಾರ್ಥಿ 6ನೇ ಕ್ಲಾಸ್ನಲ್ಲಿ ಓದ್ತಾ ಇದ್ದಾನೆ. ಮೈಸೂರಿನ ಹುಡುಗ. ನೀನೇನಾದರೂ ಮಾತಾಡೋದಿದ್ರೆ ಮಾತಾಡಪ್ಪ. ಏನೂ ಮಾತಾಡಲ್ವಾ? ಧೈರ್ಯ ಇಲ್ವಾ? ನಿನ್ನ ಚಾನಲ್ ಇದೆಯಮ್ಮ. ನೀನು ಏನಾದ್ರು ಹೇಳೋದಾದ್ರೆ ಹೇಳು. ನಮ್ಮ ಕರ್ನಾಟಕದ ಜನತೆಗೆ ಏನಾದ್ರು ಹೇಳೋದಿದೆಯಾ?
6ನೇ ಕ್ಲಾಸ್ ಓದ್ತಾ ಇದೆಯಾ? ಯಾವ ಸ್ಕೂಲಲ್ಲಿ ಓದ್ತಾ ಇದೆಯಾ? ಮೈಸೂರು ವೆಸ್ಟ್ ಲಯನ್ ಸೇವಾನಿಕೇತನ್ ಸ್ಕೂಲ್. ಇನ್ನೊಂದು ಸರಿ ಹೇಳು. ಮೈಸೂರು ವೆಸ್ಟ್ ಲಯನ್ ಸೇವಾನಿಕೇತನ್ ಸ್ಕೂಲ್. ಹಾಂ. ಸೊ ನಿಮ್ಮ ತಂದೆಯವರು ಏನು ಮಾಡ್ತಾರೆ? ಗ್ಯಾರೇಜ್. ತಾಯಿ ಹೋಮ್ ವೈಫ್. ಹೌಸ್ ವೈಫು. ನೀನು ಒಬ್ಬನೇ ಬಂದಿದ್ಯಾ? ಇಲ್ಲ, ಅಮ್ಮ ಇದ್ದಾರೆ. ಅಮ್ಮನ ಕರ್ಕೊಂಡು ಬಂದಿದ್ಯಾ? ಒಳ್ಳೆಯದಾಗಲಿ. ನಿನ್ನ ಪ್ರತಿಭೆ ಕರ್ನಾಟಕಕ್ಕೆ, ಭಾರತಕ್ಕೆ ಪರಿಚಯ ಆಗಲಿ. ನಿನ್ನ ಉಜ್ವಲವಾದ ಭವಿಷ್ಯ. ಗಣೇಶ ಅಂತಂದರೆ ಕಲಿಯುಗದ ದೇವರು, ವಿಘ್ನ ನಿವಾರಕ. ಸರಿ, ನಿನಗೆಲ್ಲ ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್. ಈ ರೀತಿಯಾಗಿರ್ತಕ್ಕಂಥ ಎಲ್ಲ ಪ್ರಾಪರ್ಟಿಗಳನ್ನು ಮತ್ತು ಸೆಟ್ಟಿಂಗನ್ನು ನಾವು ಬಾವಿ ಇರ್ಬೋದು, ಒಂದು ಈಶ್ವರ ಇರ್ಬೋದು, ಕಲ್ಯಾಣಿ ಇರ್ಬೋದು, ಎಲ್ಲವೂ ನೈಜತೆಯಿಂದ ಕೂಡಿರ್ತಕ್ಕಂಥ ಈ ಒಂದು ಪುಟ್ಟಣ ಸ್ಟುಡಿಯೋ, ನಂದಿ ಸ್ಟುಡಿಯೋದಲ್ಲಿ ನಾವು ಇವತ್ತೆಲ್ಲ ಕಾಣ್ತಾ ಇದ್ದೀವಿ. ಎಲ್ಲ ದೃಶ್ಯಗಳನ್ನು ನನ್ನ ಜೊತೆಯಲ್ಲಿ ಕಟ್ಕೊಟ್ಟವರು ಅಂದರೆ ಒಬ್ಬರು ರಿಕ್ಕಿ ಮತ್ತು ನನ್ನ ಸ್ನೇಹಿತ ಅಜಿತ್ ಜೈನ್. ಇವರಿಬ್ಬರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಮತ್ತೊಮ್ಮೆ ಮಗದೊಮ್ಮೆ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ಹೋಗಿ. ಕರ್ನಾಟಕದ ಒಂದು ರಾಜ್ಯದ ಜನತೆಗೆ ನನ್ನದಿಷ್ಟೇ, ಕಲಾವಿದರು ಆಗಬೇಕು ಅಂತಕ್ಕಂಥದ್ದು ನಿಮ್ಮ ಆಶಯ. ಕಲಾವಿದರು ಆಗಬೇಕು ಅಂತಕ್ಕಂಥದ್ದೇ ನಮ್ಮ ಒಂದು ಚಾನಲ್ನ ಉದ್ದೇಶವೂ ಸಹಿತ. ಈ ಒಂದು ದೃಶ್ಯ ಮಾಧ್ಯಮಗಳು ನಿಮಗೆ ಸದುಪಯೋಗ ಆಗಲಿ. ಹಾಗೆ ಅದೇ ರೀತಿ ಕೂಡ ನಿಮಗೆ ಈ ಸ್ಥಳ ಮತ್ತು ಎಲ್ಲಿದೆ, ಹೇಗಿದೆ, ಏನೇನು ಮಾಡ್ತಾ ಇದ್ದಾರೆ ಅನ್ನೋದ್ರದ್ದೆಲ್ಲವೂ ಕೂಡ ನಾನು ಸವಿಸ್ತಾರವಾಗಿರ್ತಕ್ಕಂಥ ಒಂದು ಪ್ರಯತ್ನದ ಮೂಲಕ ನಾನು ನಿಮಗೆ ಕಟ್ಕೊಡೋ ಒಂದು ಪ್ರಯತ್ನ ಮಾಡಿದ್ದೀನಿ. ನಾನು ನಿಮ್ಮೊಂದಿಗೆ ಚಳ್ಳಕೆರೆ ರಘುನಾಥ್. ನಮಸ್ಕಾರ.